ಈ ಹುಡುಗರು ಇದಾರಲ್ಲ, ಮುಂಬೈ ಎಕ್ಸ್ಪ್ರೆಸ್ ವೇಯಲ್ಲಿ ನಮಗೆ ಸಿಗ್ತಾರೆ ರಜೆ ಇರೋ ಟೈಮಲ್ಲಿ. ಮತ್ತು ಸಾಯಂಕಾಲ ಬೆಳಿಗ್ಗೆ ಟೈಮಲ್ಲಿ ಬರೀ ಟೀ ಎಲ್ಲ ಮಾರಿ 12,000 ತನಕ ದಿನಕ್ಕೆ ಸಂಪಾದನೆ ಮಾಡ್ತಾರಂತೆ. ಅದು ಕೂಡ ಒಂದು 5,000 ಉಳಿಯುತ್ತಂತೆ ಎಲ್ಲ ಖರ್ಚು ಹೋಗಿ. 16 सर। तेरे को? मेरा 12। तेरा? मेरा 12। तो अभी अंडे से भी नहीं निकला है, अभी 7,000 8,000 का बोल रहा है। डायलॉग बोलो डायलॉग खाएगा तो कल बैठ के खाएगा, हो गया ना। 1.5 लाख का प्रीमियम, 1.5 लाख का स्प्लेंडर, 1.5 लाख का तुम्हारे पास है क्या? ನಾವು ಬಾಂಬೆಯಿಂದ ಬರಬೇಕಾದ್ರೆ ಇಲ್ಲಿ ಕೋಲಾಪುರದ ಹತ್ರ ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಸೀದಾ ಬೆಳಗಾವಿ ಹತ್ರ ಬಂದ್ವಿ. ಬೆಳಗಾವಿ ಹತ್ರ ಬಂದರೆ ಇಲ್ಲಿ ನಮ್ಮ ಗಾಡಿಗೆ ಒಂಚೂರು ಲೈಟಿಂಗ್ಸಲ್ಲಿ ಪ್ರಾಬ್ಲಮ್ ಆಗಿತ್ತು. ಲೈಟ್ಸ್ ಏನೂ ಬರ್ತಾನೆ ಇರಲಿಲ್ಲ. ಮತ್ತು ನಮ್ಮ ತೋಫಿಕ್ ಅಣ್ಣವ್ರ ಗಾಡಿದು ಒಂಚೂರು ವೈಫರಿಂಗ್ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನಮ್ಮ ಗಾಡಿಯಲ್ಲಿ ಬರೀ ಲೈಟ್ ಮಾತ್ರ ಬಿಚ್ಚಿ ಫಿಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ವೈರಿಂಗ್ ಎಲ್ಲ ಇದಾಗಿತ್ತು. ಅದೆಲ್ಲ ಆದಮೇಲೆ ಫೀಸ್ಗಳೆಲ್ಲ ಹಾಕಿ ಲೈಟಿಂಗ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಲೈಟ್ ಎಲ್ಲ ಕೂಡ ಬೇರೆ ಹಾಕ್ಸ್ತಾ ಇದ್ದೆ. ಆದರೆ ನಮ್ಮ ತೋಫಿಕ್ ಅಣ್ಣವ್ರ ಗಾಡಿ ಮಾತ್ರ ತುಂಬ ಟೈಮ್ ಹಿಡಿಸ್ಬಿಡ್ತು ಇಲ್ಲಿ. ಅದೆಲ್ಲ ಕೂಡ ರೆಡಿ ಮಾಡೋ ಅಷ್ಟೊತ್ತಿಗೆ ಫ್ಯೂಸ್ ಎಲ್ಲ ಹೋಗಿದ್ವು. ಅವೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿಸಿದ್ದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮ ಗಾಡಿ. ಸೈಡಲ್ಲೆಲ್ಲ ಕೂಡ ಫ್ರಂಟಲ್ಲೆಲ್ಲ ಕೂಡ ನಮ್ಮ 2 ಗಾಡಿ ಮತ್ತು ನಮ್ಮ ಸ್ನೇಹಿತರು ಒಂದು ಗಾಡಿ, ಅದು ಎಲ್ಲ ಸೇರಿ ಒಂದೇ ಕಡೆ ಖಾಲಿ ಆಗೋದು ಬೆಂಗಳೂರಲ್ಲಿ. ನಾವಿಬ್ಬರು ಮಲಗಿದ್ರೆ ಅವ್ರು ಒಂಚೂರು ಮುಂದೆ ಹೋಗ್ಬಿಟ್ರು. ಕೊನೆಗೂ ನಾವು ಬೆಂಗಳೂರಲ್ಲಿ 3 ಗಾಡಿನೂ ಜೊತೆಗೆ ಸಿಕ್ಕಿದ್ವಿ. ಒಂದೇ ಹತ್ರ ಖಾಲಿ ಆಯಿತು ನಮ್ಮದು. ಹೋದ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರು, ಅವ್ರ ಹೆಸರು ಅಂಕಿತ್ ಅಲ್ಲ ಅನೀಕ್ ಅಂತ. ಸಾರಿ, ನಾನು ಹೇಳ್ಬೇಕಾದ್ರೆ ಒಂಚೂರು ಮರ್ತೋಗಿದ್ದೆ, ಅದು ಹೆಸರು ಒಂಚೂರು ಕನ್ಫ್ಯೂಸ್ ಆಗಿತ್ತು. ಅದೆಲ್ಲ ಆದಮೇಲೆ ನಾವು ಬೆಂಗಳೂರಿಂದ ಲೋಡ್ ಮಾಡಿಕೊಂಡು ವಾಪಸ್ಸು ಹೊಳಲ್ಕೆರೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೊಸದುರ್ಗ ಎಲ್ಲ ಬಿಟ್ಟು ನಾವು ಹೊಳಲ್ಕೆರೆ ರೋಡಲ್ಲಿ ಇದ್ವಿ. ಹೊಳಲ್ಕೆರೆ ಹತ್ರ ನಾವು ಸ್ಕೂಲಿಗೆ ಈ ಐಟಮ್ ಎಲ್ಲ ಹಾಕೊಂಡ್ಬಂದಿದ್ವಿ. ಅವೆಲ್ಲ ಏನಪ್ಪ ಐಟಮ್ ಅಂದರೆ ಲಿಫ್ಟ್ ಐಟಮ್ಮು. ಇಲ್ಲೇ ಒಂದು ದೊಡ್ಡ ಸ್ಕೂಲಿಗೆ ಹಾಕೊಂಡ್ಬಂದಿದ್ವಿ, ಪ್ರೈವೇಟ್ ಸ್ಕೂಲಿಗೆ. ಇಲ್ಲೇ ಎಲ್ಲ ಖಾಲಿ ಆಗೋಯ್ತು ನಮ್ಮ ಗಾಡಿ. ಇಲ್ಲಿಂದ ನಾವು ವಾಪಸ್ಸು ಊರ ಕಡೆ ಹೋಗ್ಬೇಕಾಗುತ್ತೆ ಈಗ.